ಬಿಸಿಲ ಬೇಗುದಿಗೆ ಸುಸ್ತಾಗಿ ಹೈರಾಣಾಗಿದ್ದೀರಾ? ಇಂದಿನ ಒತ್ತಡದ ಲೈಫ್ ಸಾಕಾಗಿದೆಯಾ? ಒನ್ ಡೇ ಫುಲ್ ಎಂಜಾಯ್ ಮಾಡೋ ಮನಸ್ಸಿದೆಯಾ? ತಡ ಮಾಡಬೇಡಿ, ಹಿಂದೆ ರೆಡಿಯಾಗಿ. ಹೌದು, ಬದುಕಿನ ಜಂಜಾಟ ಇದ್ದದ್ದೇ. ಒನ್ ಡೇ ಫುಲ್ ಎಲ್ಲವನ್ನ ಮರೆತು ಎಂಜಾಯ್ ಮಾಡೋದಕ್ಕೆ ಹೇಳಿ ಮಾಡಿಸಿದಂತಹ ಸ್ವರ್ಗದಂತಹ ತಾಣವನ್ನ ನಿಮಗೆಲ್ಲ ಪರಿಚಯಿಸ್ತಾ ಇದ್ದೀವಿ ನೋಡಿ. ಬಳ್ಳಾರಿಯಿಂದ ಬೆಂಗಳೂರು ರಸ್ತೆಯ ಮೂಲಕ ಸಾಗಿದ್ರೆ ಡಿ ಹಿರಾಳ ಅನ್ನೋ ಗ್ರಾಮ ಸಿಗುತ್ತೆ. ಅಲ್ಲಿಂದ ಜಸ್ಟ್ 2.5 ಕಿಲೋಮೀಟರ್ ಸಾಗಿದ್ರೆ ಸಾಕು, ನಿಮಗೆ ಭೂಲೋಕದ ಸ್ವರ್ಗದಂತಿರುವ ಗಂಧರ್ವಗಿರಿ ಅಡ್ವೆಂಚರ್ಸ್ ಅಂಡ್ ನೇಚರ್ ರಿಟ್ರೀಟ್ಸ್ ನಿಮ್ಮನ್ನ ಕೈ ಬೀಸಿ ಕರೆಯುತ್ತೆ. ಸುಮಾರು 30 ಎಕರೆ ವಿಶಾಲವಾದ ಪ್ರದೇಶದಲ್ಲಿ ಹಚ್ಚ ಹಸಿರಿನ ಬೆಟ್ಟ ಗುಡ್ಡಗಳ ಇಳಿಜಾರು ಪ್ರದೇಶದಲ್ಲಿ ನಿರ್ಮಾಣವಾಗಿದೆ ಗಂಧರ್ವಗಿರಿ ಎನ್ನುವ ಸುಂದರ ತಾಣ. ಗಂಧರ್ವಗಿರಿ ಎನ್ನುವ ಸ್ವಾಗತ ಫಲಕದಿಂದಲೇ ಗಂಧರ್ವ ಲೋಕಕ್ಕೆ ಎಂಟ್ರಿ ಕೊಟ್ಟಂತೆ ಭಾಸವಾಗುತ್ತೆ. ಯಾಕೆ ಗೊತ್ತಾ? ಪ್ರವಾಸಿಗರು ಎಂಟ್ರಿ ಆಗ್ತಿದ್ದಂತೆ ಸ್ವಾಗತಕ್ಕೆ ಸಂಪ್ರದಾಯಬದ್ಧ ವಾದ್ಯ ಮೇಳದ ತಂಡ ಸಿದ್ಧವಾಗಿರುತ್ತೆ. ಪಕ್ಕದಲ್ಲೇ ಬೃಹತ್ ಶಿವನ ಮೂರ್ತಿಯ ದರ್ಶನವಾಗುತ್ತೆ. ಒಳ ಹೋಗ್ತಿದ್ದಂತೆ ತಂಪಾದ ಪಾನೀಯ ನೀಡುವ ಮೂಲಕ ಪ್ರವಾಸಿಗರಿಗೆ ಸ್ವಾಗತ ಕೋರ್ತಾರೆ. ಮುಂದೆ ಸಾಗಲು ಅತ್ಯಾಧುನಿಕ ಬ್ಯಾಟರಿ ವಾಹನದ ಪ್ರಯಾಣದ ವ್ಯವಸ್ಥೆಯ ಲಭ್ಯವಿದೆ. ಇನ್ನು ಇಲ್ಲಿ ಅಕ್ಕಪಕ್ಕದಲ್ಲಂತೂ ಹಸಿರ ಸಿರಿಯ ನೋಡಲು ಮನಮೋಹಕವಾಗಿದೆ. ಮುಂದೆ ಸಾಗ್ತಿದ್ದಂತೆ ಈ ಪ್ರದೇಶದ ಸಂಪೂರ್ಣ ವಿವರಗಳನ್ನ ನೀಡಲು 5 ಜನ ನುರಿತ ಗೈಡ್ಗಳು ಪ್ರವಾಸಿಗರಿಗೆ ಗಂಧರ್ವಗಿರಿಯ ಇಂಚಿಂಚು ಮಾಹಿತಿಯನ್ನ ಕಣ್ಣಿಗೆ ಕಟ್ಟುವಂತೆ ವಿವರಿಸ್ತಾರೆ. ಇನ್ನು ಇಲ್ಲಿ ಪ್ರವಾಸಿಗರ ಮನತಣಿಸಲು ಯಾವ್ಯಾವ ಆಟೋಟಗಳಿವೆ ನೋಡಿ. ಸ್ವಿಮ್ಮಿಂಗ್ ಪೂಲ್, ವಾಟರ್ ಸ್ಲೈಡ್ಸ್, ಆರ್ಚರಿ, ಏರ್ ರೈಫಲ್ ಶೂಟಿಂಗ್, ಹಾರ್ಸ್ ರೈಡಿಂಗ್, ವಾಟರ್ ರೋಲರ್ ಬಾಲ್, ಬೋಟಿಂಗ್. ಗುಡ್ಡಗಾಡು ಪ್ರದೇಶದಲ್ಲಿ ಆಫ್ ರೋಡ್ ರೋಚಕ ಅನುಭವ ನೀಡುವ ಜೀಪ್ ರೈಡ್, ಜಿಪ್ ಲೈನ್, ಸ್ಕೈ ಬೈಕ್, ಸ್ಪೋರ್ಟ್ಸ್ ಕ್ಲೈಂಬಿಂಗ್, ಬುಲ್ ರಾಡು, ಡ್ರ್ಯಾಗನ್ ರೈಡ್. ಮಕ್ಕಳಿಗಾಗಿ 10 ಬಗೆಯ ಎಲೆಕ್ಟ್ರಾನಿಕ್ಸ್ ಗೇಮ್ಸ್, ಕಿಡ್ಸ್ ಬೋಟಿಂಗ್, ರೈನ್ ಡ್ಯಾನ್ಸಿಂಗ್ ವಿತ್ ಡಿಜೆ ಮ್ಯೂಸಿಕ್, ಕೇರಂ ಚೆಸ್ ಆಟಗಳನ್ನು ಆಡಬಹುದಾಗಿದೆ. ಇನ್ನೊಂದು ಬಾಟಲ್ ಚಾಲೆಂಜ್ ವಿಭಿನ್ನ ಅನುಭವ ನೀಡುತ್ತದೆ. ವಿಶೇಷವಾಗಿ ಯುವಕ ಮತ್ತು ಯುವತಿಯರಿಗಾಗಿ ಟಚ್ ಮಿ ನಾಟ್ ಎನ್ನುವ ಗೇಮ್ ಹೆಚ್ಚು ಆಕರ್ಷಣೀಯವಾಗಿದ್ದು, ಯುವಕರಿಗೆ ಏಕಾಗ್ರತೆ ಮತ್ತು ಸಮಯ ಪ್ರಜ್ಞೆ ಮೂಡಿಸುವ ಗೇಮ್ ಇದಾಗಿದೆ. ಇನ್ನು 360 ಡಿಗ್ರಿ ವಿಡಿಯೋ ಬೂತ್ ಎಲ್ಲ ವರ್ಗದ ಪ್ರವಾಸಿಗರನ್ನ ಮಂತ್ರ ಮುಗ್ಧರನ್ನಾಗಿಸುತ್ತೆ. ಗಂಧರ್ವಗಿರಿಯ ಅಡ್ವೆಂಚರ್ಸ್ ಗೇಮ್ಗಳಲ್ಲಿ ಅತಿ ಮುಖ್ಯವಾದದ್ದು ಜಿಪ್ ಲೈನ್. ಇದೊಂದು ವಿಶೇಷವಾದ ಆಟವಾಗಿದೆ. ಇಲ್ಲಿನ ಜಿಪ್ ಲೈನ್ ಸುಮಾರು 900 ಮೀಟರ್ ಉದ್ದವಾಗಿದ್ದು, ಒಂದು ಬದಿಯಿಂದ ಇನ್ನೊಂದು ಬದಿಗೆ ತಲುಪಲು 57 ಸೆಕೆಂಡ್ ಸಮಯದ ರೋಚಕ ಅನುಭವವನ್ನ ಪಡೆಯಬಹುದಾಗಿದೆ. ಇಷ್ಟೆಲ್ಲ ಸುತ್ತಾಡಿ ಬಂದ ಮೇಲೆ ನೀವು ಫಿಶ್ ಸ್ಪಾ ಮತ್ತು ಮಸಾಜ್ ಚೇರ್ ಅನುಭವ ಪಡೆಯಲೇಬೇಕಾಗಿದ್ದು, ಈ 2 ದಣಿದ ದೇಹಗಳಿಗೆ ಅದ್ಭುತವಾದ ಮುದ ನೀಡುತ್ತವೆ. ಈ ಎಲ್ಲ ಅನುಭವ ಪಡೆದ ಮೇಲೆ ಎಂಥವರಿಗಾದ್ರೂ ಸ್ವಲ್ಪ ಮಟ್ಟಿಗೆ ಸುಸ್ತಾಗಿರುತ್ತೆ ಅಲ್ವಾ? ಇನ್ನು ಏನಾದ್ರೂ ಸವಿಯಲೇಬೇಕು ಅನ್ಸಿರುತ್ತೆ. ಹೀಗಾಗಿ ಇಲ್ಲಿ ಆಹಾರದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿದ ವ್ಯವಸ್ಥಾಪಕರು ಇಲ್ಲಿ ರೆಡಿಯಾಗುವ ಪ್ರತಿ ಆಹಾರವು ಆರ್ಗ್ಯಾನಿಕ್ ಫಾರ್ಮಿಂಗ್ ಬಳಸಿಯೇ ತಯಾರಿಸಿ ಸಾರ್ವಜನಿಕರಿಗೆ ಶುದ್ಧ ಮತ್ತು ಶುಚಿಯಾದ ತಿಂಡಿ ತಿನಿಸನ್ನ ಸಿದ್ಧ ಮಾಡಲಾಗುತ್ತೆ. ವಿಶೇಷ ಅಂದ್ರೆ ಇಲ್ಲಿ ಸಿಗುವ ಫ್ರೂಟ್ ಮಿಕ್ಸಡ್ ಚಹಾ ಸವಿಯಲೇಬೇಕು. ದೇಶಿ ಶೈಲಿಯಲ್ಲಿ ಸೌದೆ ಒಲೆ ಉಪಯೋಗಿಸಿ ಅಡುಗೆ ಸಿದ್ಧ ಮಾಡಲಾಗುತ್ತೆ. ಇದಕ್ಕಾಗಿ ವಿಶೇಷ ಡೈನಿಂಗ್ ಹಾಲ್ ವ್ಯವಸ್ಥೆಯೂ ಮಾಡಲಾಗಿದ್ದು, ಆಹಾರ ಪ್ರಿಯರಿಗೆ ತುಂಬಾ ಆಕರ್ಷಣೀಯವಾಗಿದೆ. ಆಂಧ್ರ ಪ್ರದೇಶ ಮತ್ತು ಕರ್ನಾಟಕ ಗಡಿ ಭಾಗದಲ್ಲಿರುವ ಗಂಧರ್ವಗಿರಿ ಎನ್ನುವ ಸ್ವರ್ಗದ ತಾಣಕ್ಕೆ ನಿತ್ಯವೂ 100 ಜನ ಭೇಟಿ ನೀಡಿ ಅದ್ಭುತ ಕ್ಷಣಗಳನ್ನು ಸವಿದು ಸಂತೋಷ ಪಡ್ತಿದ್ದಾರೆ. ಹೀಗಾಗಿ ಇಲ್ಲಿ ಪ್ರವಾಸಿಗರು ತಂಗಲು ವಿಶೇಷವಾದ ಅತ್ಯಾಧುನಿಕ ಶೈಲಿಯ ಎಸಿ ಮತ್ತು ನಾನ್ ಎಸಿ ರೂಮ್ಗಳ ವ್ಯವಸ್ಥೆ ಇದೆ.
20ರಿಂದ 30 ಜನ ಮಲಗಲು ಸುಸಜ್ಜಿತವಾದ ಬೆಡ್ಡಿಂಗ್ ಹಾಲ್ ವ್ಯವಸ್ಥೆ ಇದೆ. ಸ್ವಂತ ವಾಹನಗಳಲ್ಲಿ ಆಗಮಿಸುವ ಪ್ರವಾಸಿಗರಿಗೆ ಯಾವುದೇ ಸಮಸ್ಯೆಯಾಗದಂತೆ ಪಾರ್ಕಿಂಗ್ ವ್ಯವಸ್ಥೆಯನ್ನ ಅಚ್ಚುಕಟ್ಟಾಗಿ ನಿರ್ಮಿಸಲಾಗಿದೆ. ಇನ್ನು ಬರ್ತ್ಡೇ, ಕಿಟಿ ಪಾರ್ಟಿ, ರಿಸೆಪ್ಷನ್, ಪ್ರೀ ವೆಡ್ಡಿಂಗ್, ಫೋಟೋ ವೆಡ್ಡಿಂಗ್, ಫೋಟೋ ಅಂಡ್ ವಿಡಿಯೋ ಶೂಟ್ಗಳಿಗೆ ಹೇಳಿ ಮಾಡಿಸಿದ್ದ ತಾಣ ಇದಾಗಿದೆ. ಇದಲ್ಲದೆ ಸುಸಜ್ಜಿತವಾದ ಓಪನ್ ಥಿಯೇಟರ್ ಹಾಲ್ ಹಾಗೂ ಫೈರ್ ಕ್ಯಾಂಪ್ ಮತ್ತು ಆಕ್ಟಿವ್ ಸ್ವಿಮ್ಮಿಂಗ್ ಪೂಲ್ ಎಂಜಾಯ್ ಮಾಡಬಹುದಾಗಿದೆ. ಕುಟುಂಬ ಸಮೇತ ಹಿಂದೆ ಭೇಟಿ ನೀಡಿ. ಗಂಧರ್ವಗಿರಿ ಅಡ್ವೆಂಚರ್ಸ್ ಅಂಡ್ ನೇಚರ್ ರಿಟ್ರೀಟ್. ಮೇಡಮ್, ನಿಮ್ಮ ಹೆಸರು? ವಿಜಯಲಕ್ಷ್ಮಿ. ನಾವು ಬಳ್ಳಾರಿಯಿಂದ ಬಂದಿರೋದು. ಊಟ ಇಲ್ಲಿ ತುಂಬ ಚೆನ್ನಾಗಿದೆ. ಎಣ್ಣೆ ಬದನೆಕಾಯಿ ಅದನ್ನೆಲ್ಲ ತುಂಬ ಟೇಸ್ಟಿಯಾಗಿದೆ. ಮನೆ ಮಾಡೋದಕ್ಕಿಂತ ಇಲ್ಲಿ ತುಂಬ ಚೆನ್ನಾಗಿ ಅನಿಸ್ತಿದೆ, ಯಾಕಂದರೆ ಸೌದೆ ಒಲೆ ಮಾಡಿದ್ದೆಲ್ಲ ಆ್ಯಂಡ್ ಆರ್ಗ್ಯಾನಿಕ್ ಆಗಿರೋದ್ರಿಂದ ತುಂಬ ಚೆನ್ನಾಗಿದೆ. ಆಮೇಲೆ ಒಂದು ದಿವಸ ಎಂಟರ್ಟೈನಿಂಗ್ಗೆ ತುಂಬ ಚೆನ್ನಾಗಿದೆ ಇಲ್ಲಿ. ಫ್ಯಾಮಿಲಿ ಜೊತೆ ಬಂದು ಎಲ್ಲರೂ ಒನ್ ಡೇಗೆ ತುಂಬಾ ಎಂಟರ್ಟೈನಿಂಗ್ ಆಗಿರುತ್ತೆ. ಜಿಪ್ ಲೈನ್ ಆಗಿರ್ಬೋದು, ಅದು ಸ್ವಿಮ್ಮಿಂಗ್ ಪೂಲ್ ಆಗಿರ್ಬೋದು, ಆಮೇಲೆ ಫಿಶ್ ಇದು ಮಸಾಜ್ ಆಗಿರ್ಬೋದು, ಸ್ಪಾ ಆಗಿರ್ಬೋದು, ಅದೆಲ್ಲ ತುಂಬ ಚೆನ್ನಾಗಿದೆ. ಒನ್ ಡೇಗೆ ತುಂಬಾ ವರ್ತ್ ಅನ್ಕೋಬೋದು. ಚೆನ್ನಾಗಿದೆ. ಜೀವನ್. ಎಲ್ಲಿಂದ ಬಂದಿದೆ? ನಾವು ತೋರ್ನಗಲ್ JSW ಜಿಂದಾಲ್. ಹೌದೌದು ಸರ್, ಏನು ಅನಿಸ್ತಾ ಇದೆ ಇಲ್ಲಿ ಗಂಧರ್ವಗಿರಿ ಬಂದು? ಗಂಧರ್ವಗಿರಿ ಎಕ್ಸ್ಪೆಕ್ಟೆಡ್ಗಿಂತ ಭಾಳ ಚೆನ್ನಾಗಿದೆ. ನಾನು ಬಂದು ನೋಡಿದ್ದು ಇಷ್ಟು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಏನು ನಾವು ಪೇ ಮಾಡ್ತಾ ಇದ್ದೀವಿ, ಇಟ್ಸ್ ವರ್ತ್, ಮೋರ್ ದೆನ್ ವರ್ತ್. ನಾವು ಪೇ ಮಾಡೋಕ್ಕಿಂತ ಜಾಸ್ತಿನೇ ಎಂಟರ್ಟೈನ್ಮೆಂಟ್ ಇದೆ, ರಿಲ್ಯಾಕ್ಸಿಂಗ್ ಇದೆ, ಫುಡ್ ಕ್ವಾಲಿಟಿ ಬೆಸ್ಟ್ ಇದೆ. ಫುಡ್ ನಾನು ಅಂದ್ಕೊಂಡಿರಲಿಲ್ಲ. ಈಗ ಭಾಳಷ್ಟು ಕಡೆ ಹೋಗ್ತಾ ಇರ್ತೀವಲ್ಲ, ಈ ಥರದ್ದು ನಾವು ಫುಡ್ಡಲ್ಲಿ ಕಮಿಟ್ಮೆಂಟ್ ಆಗಿಬಿಡ್ತೀವಿ. ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಚೆನ್ನಾಗಿರ್ತದೆ, ಇಲ್ಲಿ ಎಲ್ಲ ಚೆನ್ನಾಗಿರುತ್ತೆ. ನಮಗಂತೂ ಭಾಳ ಇಷ್ಟ ಆಯಿತು. ಇಂಡೋರ್ ಗೇಮ್ಸ್ ಚೆನ್ನಾಗಿದೆ. ಹೌದೌದೌದು, ಮಕ್ಕಳು ಎಂಜಾಯ್ ಮಾಡ್ತಾ ಇದ್ದಾರೆ, ನಾವು ಎಂಜಾಯ್ ಮಾಡ್ತಾ ಇದ್ದೀವಿ. ಸೀನಿಯರ್ ಸಿಟಿಜನ್ ನಮ್ಮ ತಂದೆ ಅವರು ಎಂಜಾಯ್ ಮಾಡ್ತಾ ಇದ್ದಾರೆ. ಕಂಪ್ಲೀಟ್ ಫ್ಯಾಮಿಲಿಗೆ ಬೆಸ್ಟ್ ಪ್ಲೇಸ್. ಆಮೇಲೆ ಅದು ಜಿಪ್ ಲೈನ್ 1 ಕಿಲೋಮೀಟರ್ ಸ್ಟ್ರೆಚ್ ಮಾಡಿದ್ದಾರೆ. ಸರೌಂಡ್ 900 ಮೀಟರ್ಸ್, ಆಲ್ಮೋಸ್ಟ್ 1 ಕಿಲೋಮೀಟರ್ ನಿಯರ್ ಟು. ವೆರಿ ಬೆಸ್ಟ್ ಇದೆ, ಭಾಳ ಚೆನ್ನಾಗಿದೆ, ವರ್ತ್. ನಮ್ದು ಆರಾಮ್ ಅನಿಸ್ತಾ ಇದೆ, ಭಾಳ ಚೆನ್ನಾಗಿದೆ. ಇದು ಮಿಷಿನಲ್ಲಿ ಮಾಡಿಸೋದಲ್ವಾ. ಮೊದಲೆಲ್ಲ ಮಾಡಿಸಿದ್ವಿ ಸಿಂಗಪೂರು, ಥೈಲ್ಯಾಂಡ್ ಎಲ್ಲ ಆಯಿಲ್ ಮಸಾಜು ಮನುಷ್ಯರೇ ಮಾಡ್ತಾಯಿದ್ರು. ಮಿಷಿನ್ ಭಾಳ ಚೆನ್ನಾಗಿದೆ. ಈ ಗಂಧರ್ವಗಿರಿಗೆ ಬಂದು ಹೇಗೆ ಅನಿಸ್ತಾ ಇದೆ? ಬಂದಂತೂ ಭಾಳ ಚೆನ್ನಾಗಿದೆ. ಆದರೆ ಇನ್ನೂ ಸ್ಟೇ ನಾವು ಇಲ್ಲಿ 1 ಡೇ ಮಾಡ್ಬೇಕು ಅನ್ನಿಸ್ತಾ ಇದೆ. ನೆಕ್ಸ್ಟ್ ಟೈಮ್ ಬಂದು 1 ಡೇ ಫಸ್ಟ್ ಡೇ ಬಂದು ಆಲ್ಟ್ ಮಾಡ್ತೀವಿ. ಊಟನೂ ಭಾಳ ಚೆನ್ನಾಗಿತ್ತು, ಮಕ್ಕಳು ಎಂಜಾಯ್ ಮಾಡಿದರು, ಎಲ್ಲ ಮಸ್ತಿದೆ. ನಾವು ಭಾಳಷ್ಟು ಕಡೆ ಹೋಗಿದ್ವಿ, ಎಲ್ಲ ಕಡೆಕ್ಕಿಂತ ಭಾಳ ಚೆನ್ನಾಗಿ ಅನಿಸಿದೆ. ಇಷ್ಟೆಲ್ಲ ಇರಲಿಲ್ಲ ಬೇರೆ ಕಡೆ, ಸುಮ್ಮನೆ ಆಟ ಆಡೋದು, ವಾಟರ್ ಫಾಲ್ಸ್ ಇತ್ತು. ಇಲ್ಲಿ ಇನ್ನೂ ಭಾಳಷ್ಟಿದೆ. ಏನೇನು ಎಂಜಾಯ್ ಮಾಡಿದ್ರಿ ಇಲ್ಲಿ? ಜಿಪ್ ಲೈನು, ಊಟ ಚೆನ್ನಾಗಿತ್ತು, ಬಂದ ತಕ್ಷಣ ವೆಲ್ಕಮ್ ಡ್ರಿಂಕ್ಸ್ ಚೆನ್ನಾಗಿತ್ತು. ಅದು ಇನ್ನೂ ಒಂದಿಷ್ಟಿದೆ ಮಾಡಬೇಕು. ಕುಟುಂಬ ಸಮೇತ ಹಿಂದೆ ಭೇಟಿ ನೀಡಿ. ಗಂಧರ್ವಗಿರಿ ಅಡ್ವೆಂಚರ್ಸ್ ಅಂಡ್ ನೇಚರ್ ರಿಟ್ರೀಟ್. ಬಳ್ಳಾರಿಯಿಂದ ಜಸ್ಟ್ 20 ಕಿಲೋಮೀಟರ್ ಬೆಂಗಳೂರು ರಸ್ತೆ ಮೂಲಕ ಸಾಗಿದ್ರೆ ಡಿ ಹರಾಳ ಗ್ರಾಮ ಟುವರ್ಡ್ಸ್ ಬಸಾಪುರ ರಸ್ತೆ ಬಳ್ಳಾರಿ. ಸಮಯ 10:30ರಿಂದ ಸಂಜೆ 5:30ರವರೆಗೆ. ಬುಕಿಂಗ್ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸುವ ಮೊಬೈಲ್ ನಂಬರ್ಗೆ ಹಿಂದೆ ಸಂಪರ್ಕಿಸಿ.
ಏಯ್ ಇದು ನಮ್ಮ ಕಾಲು ಅಲ್ಲ ಹತ್ತತ್ರ ಇಡ್ಬೇಡ, ದೂರ ಇಡು ದೂರ. ವಾವ್.